ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಫ್ರೆಂಡ್ಸ್, ನಾನಿವತ್ತು ಮಸಾಲೆದು ಪಡ್ಡು ಮಾಡ್ತಾ ಇದ್ದೀನಿ. ಮೊದಲು ಅದಕ್ಕೆ ರುಬ್ಬಕ್ಕೆ ಏನೇನ್ ಹಾಕಬೇಕು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಮ್ ಕಡೆ ಇದನ್ನ ಫ್ರೆಂಡ್ಸ್ ಅಪ್ಪಿಟ್ಟು ಅಂತ ಹೇಳಿ. ಫ್ರೆಂಡ್ಸ್, ನಾನು ಇದಕ್ಕೆ ತೆಂಗಿನಕಾಯಿನಾದ್ರೂ ಹಾಕಬಹುದು, ಏನಾದ್ರೂ ಹಾಕಬಹುದು. ನಾನು ಕೊಬ್ಬರಿ ಜಾಸ್ತಿ ಇತ್ತು, ಅದು ಸ್ವಲ್ಪ ಖಾಲಿ ಆಗ್ಲಿ ಅಂತ ಕೊಬ್ಬರಿನೇ ಹಾಕೊಂಡಿದೀನಿ. ಇದಕ್ಕೆ ರುಬ್ಬಕ್ ಮಾತ್ರನೇ ಫ್ರೆಂಡ್ಸ್ ನಾನು ತೋರಿಸ್ತಾ ಇರೋದು. ರುಬ್ಬಿ ಹಾಕೊಳಕ್ಕೆ ನೋಡಿ ಫ್ರೆಂಡ್ಸ್, ನಾನು ಒಂದು ಕೊಬ್ಬರಿಲಿ ಅರ್ಧನ ಮತ್ತೆ ಎರಡೇ ಬೆಳ್ಳುಳ್ಳಿ, ಇದು ಈರುಳ್ಳಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಬೆಳ್ಳುಳ್ಳಿನ ನೀವು ಫ್ರೆಂಡ್ಸ್ ಬೆಳ್ಳುಳ್ಳಿ ರೈಟ್ ನೋಡಿದೀರಾ, 1/4 kg 110 ರೂಪಾಯಿ ಆಗಿದೆ. ಬೆಳ್ಳುಳ್ಳಿ ರೈಟ್ ಅಷ್ಟೊಂದು ಜಾಸ್ತಿ ಆಗಿದೆ. ಬೆಳ್ಳುಳ್ಳಿ ಫ್ರೆಂಡ್ಸ್ ನೀವು ಒಂದ್ 4-5 ಎಷ್ಟು ರುಬ್ಬಕ್ಕಲ್ವಾ, ಅಷ್ಟೇ ಸಾಕು. ಅದಾದ್ಮೇಲೆ ಫ್ರೆಂಡ್ಸ್ ಇದೆಲ್ಲ ರುಬ್ಬೋದಿಕ್ಕೆ ಇದು ತುಂಬಾನೇ ಟೇಸ್ಟ್ ಇದೆ ಫ್ರೆಂಡ್ಸ್. ನೋಡಿ, ಒಂದು ಸ್ಪೂನು ಅರಿಶಿನ ಪುಡಿ, ನಾನು ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಫ್ರೆಂಡ್ಸ್ ಇದಕ್ಕೆ ನಾವು ಜೀರಿಗೆ ಒಂದು ಸ್ಪೂನ್ ಅಷ್ಟು ನೋಡಿ ಫ್ರೆಂಡ್ಸ್, ಒಂದು ಸ್ಪೂನು. ನಾನು ಅದ್ರೊಳಗಡೆ ಸ್ಪೂನ್ ಐತೆ ಏನಕ್ಕೆ ಡೈಲಿ ಅಡ್ಗೆ ಮಾಡೋರ್ಗೆ. ಆಮೇಲೆ ಅದಾದ್ಮೇಲೆ ಫ್ರೆಂಡ್ಸ್ ಇದೆಲ್ಲ ರುಬ್ಬೋದಿಕ್ಕೆ ನೋಡಿ, ಉಪ್ಪನ್ನ ನೀವು ರುಬ್ಬಕ್ಕಾದ್ರೂ ಹಾಕೊಳ್ಳಿ, ದೋಸೆ ಹಿಟ್ಗಾದ್ರೂ ಹಾಕೊಳ್ಳಿ, ಆದ್ರೆ ಇದು ತುಂಬಾನೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇವತ್ತು ನಾನು ಪಡ್ಡು ಮಾಡ್ತೇವೆ, ಬನ್ನಿ ಇವಾಗ ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಇದೆ ನೋಡಿ, ಈ ರೀತಿ ರುಬ್ಕೊಳ್ಳಿ ಫ್ರೆಂಡ್ಸ್. ಗಂಧದಂಗೇನೂ ಇಲ್ಲ, ಒಂದ್ ಸ್ವಲ್ಪ ನೋಡಿ ಈ ತರ ಇದ್ರೆ ನಡೆಯುತ್ತೆ. ಕಾಣಿಸ್ತಾ ಇದೆಯಾ? ಪೇಸ್ಟ್ ತರ ಮಾಮೂಲಿ ನಾವು ಚಟ್ನಿಗೆ ಮತ್ತೆ ಸಾಂಬಾರ್ಗೆಲ್ಲ ಯಾವ ತರ ರುಬ್ತೀವಿ ಅದೇ ತರ ರುಬ್ಬಿದ್ರೆ ಸಾಕು ಫ್ರೆಂಡ್ಸ್. ಇದಾದ್ಮೇಲೆ ಫ್ರೆಂಡ್ಸ್ ಬನ್ನಿ ದೋಸೆ ಇಟ್ಟು ಯಾವ ರೀತಿ ಉಬ್ಬಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಿನ್ನೆ ನಾನು ಫ್ರೆಂಡ್ಸ್ ರುಬ್ಬಿಟ್ಬಿಟ್ಟು ಹೋಗಿದ್ದೆ. ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ. ಇದಕ್ಕೆ ನಾನು ಫ್ರೆಂಡ್ಸ್ ಮೆಂತ್ಯ ಉದ್ದಿನ ಬೇಳೆ ಬಿಟ್ರೆ ನಾನು ಬೇರೆ ಯಾವ ಕಾಳನ್ನು ನಾನು ದೋಸೆಗೆ ಹಾಕಲ್ಲ ಫ್ರೆಂಡ್ಸ್. ಸೇಮ್ ದೋಸೆ ಇಟ್ಟಿಗೆ ಯಾವ ರೀತಿ ರುಬ್ಕತೀನಿ ಆ ರೀತಿ ರುಬ್ಕೊಂಡ್ರೆ ಸಾಕು. ಆ ರುಬ್ಕೊಂಡಿರೋದಕ್ಕೆ ನಾವು ನೋಡಿ ಇವಾಗ ಇದನ್ನ ಮಿಕ್ಸ್ ಮಾಡೋಣ. ನಾವೇನ್ ರುಬ್ಕೊಂಡಿದೀವಿ ಅದನ್ನ ಫ್ರೆಂಡ್ಸ್ ಇದೇ ಇದು ಜಾರಲ್ಲೇನೆ ನೀರು ಏನಿರುತ್ತೆ ಅದನ್ನ ತೊಳ್ಕೊಂಡು ಹಾಕೊಳ್ಳಿ. ಈಗ ನಾನು ಅದೇ ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಫಸ್ಟ್ ನೋಡ್ಕೊಂಡು ಹಾಕಬೇಕು. ನೋಡಿ ನಾನು ತೊಳೆದು ಇಟ್ಕೊಂಡಿದೀನಿ, ಇನ್ನ ಹಾಕ್ಲಿಲ್ಲ. ಫಸ್ಟ್ ನೋಡ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕದ್ಮೇಲೆ. ನೋಡಿದ್ರ ಫ್ರೆಂಡ್ಸ್, ಇದಾದ್ಮೇಲೆ ಫ್ರೆಂಡ್ಸ್ ನಾವು ಇದಕ್ಕೆ ರುಬ್ಬ ಕಷ್ಟ ಆಯ್ತು. ಈಗ ಇದಕ್ಕೆ ನಾವು ನೋಡಿ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು ಒಂದ್ ಅರ್ಧ ಕಟ್ ಹಾಕೊಳ್ಳಿ. ಅದನ್ನ ನೀವು ಎಷ್ಟಾದ್ರೂ ಹಾಕೊಂಡ್ರೆ ಏನ್ ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಟೇಸ್ಟ್ ಅಷ್ಟ ಹಾಕಬೇಕು, ಇಷ್ಟ ಬೇಕು ಅಂದ್ರೆ ನಾನು ಫ್ರೆಂಡ್ಸ್ ಹಾಫ್ ಕಟ್ ಹಾಕಿದೀನಿ ಸೊಪ್ಪು. ಫ್ರೆಂಡ್ಸ್ ನಾವು ಈ ರೀತಿ ನೋಡಿ ಫ್ರೆಂಡ್ಸ್, ನಾನು ಒಂದೇ ಒಂದು ಈರುಳ್ಳಿ, ಯಾಕಂದ್ರೆ ನಾವು ರುಬ್ಬಕ್ಕೂ ಈರುಳ್ಳಿನ ಹಾಕಿದೀವಿ, ಅದಕ್ಕೋಸ್ಕರ ನಾನು ಇದಾಗ್ತಿದೆ. ಆಮೇಲೆ ಫ್ರೆಂಡ್ಸ್ ಇದೆಲ್ಲ ಆದ್ಮೇಲೆ ಫ್ರೆಂಡ್ಸ್ ಇದಕ್ಕೆ ತೆಂಗಿನಕಾಯಿನೇ ಜಾಸ್ತಿ ಟೇಸ್ಟ್ ಕೊಡೋದು. ನಾನು ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಅದ್ರೊಳಗಡೆ ಹಾಕತಾ ಇದ್ದೀನಿ ರುಬ್ಬಕ್ಕೆ, ಇದು ಹಾಕಕ್ಕೆ ಫ್ರೆಂಡ್ಸ್. ಬನ್ನಿ ಇವಾಗ ನಾವು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ಯಾವುದೇ ಸೊಪ್ಪಾದ್ರೂ ನಾವು ಯಾವ ರೀತಿನಾದ್ರೂ ತಿನ್ಬೇಕು. ಒಂದು ಸೊಪ್ಪಾಗ್ಲಿ ತರಕಾರಿ ಆಗ್ಲಿ ಈ ತರ ಎಲ್ಲ ನಾವು ಮಾಡ್ಕೊಂಡಾಗ ನಮ್ಗೆ ಸೊಪ್ಪುನು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಈಗ ನಾನು ಇಷ್ಟು ಮಿಕ್ಸ್ ಮಾಡಿದೆ. ನೀವು ಉಪ್ಪನ್ನ ಯಾವ ರೀತಿ ನೋಡ್ಕೋಬೇಕು ಅಂದ್ರೆ ಫ್ರೆಂಡ್ಸ್, ಒಂದ್ ಸ್ವಲ್ಪ ಇದನ್ನಾದ್ರೂ ನೆಕ್ಕಿ ನೋಡ್ಕೊಳ್ಳಿ, ಇಲ್ಲ ಒಂದನ್ನ ಬೇಗ ಬಿಟ್ಟು ತಿಂದಾದ್ರೂ ನೋಡ್ಕೊಳ್ಳಿ. ನಾನು ಯಾವಾಗ್ಲೂ ಫ್ರೆಂಡ್ಸ್ ತಿಂದಂತೂ ನೋಡಿ ಸಾಲ್ಟ್ ಹಾಕಲ್ಲ, ಇದರಲ್ಲೇ ನೋಡ್ತೀನಿ ಇವಾಗ ಟೇಸ್ಟ್ ಒಂಚೂರು. ಫ್ರೆಂಡ್ಸ್ ನೋಡಿ, ಈಗ ಇಷ್ಟು ಗಟ್ಟಿ ಆಯ್ತು, ನಮ್ಗೆ ಇಷ್ಟೊಂದು ಗಟ್ಟಿ ಜಾಸ್ತಿ ಆಯ್ತು ನೋಡಿ. ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ, ಮಿಕ್ಸಿ ತೊಳೆದ್ ನೀರು ಅದನ್ನೇ ಹಾಕ್ತೀನಿ. ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್. ಇದನ್ನ ಫ್ರೆಂಡ್ಸ್ ನೀವು ದೋಸೆನೂ ಬಿಟ್ಕೋಬಹುದು, ಮಾಮೂಲಿ ಪಡ್ಡುನು ಬಿಟ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ಪಡ್ಡು ಅಂತಾರೆ, ನಮ್ ಕಡೆ ಎಲ್ಲ ನಾನು ಹೇಳಿದೀನಿ ಆವಾಗಲೇ, ನಾವು ಅಪ್ಪಿಟ್ಟು ಅಂತಾನೆ ಕರೆಯೋದು. ನೋಡಿ ಫ್ರೆಂಡ್ಸ್, ಇಷ್ಟಿದ್ರೆ ಸಾಕು. ಕಾಣಿಸ್ತಾ ಇದೆಯಾ? ಇಷ್ಟೇ ಇದಕ್ಕೆ, ಅತಿ ತೆಳ್ಳಗೂ ಬೇಡಿ ಅತಿ ಗಟ್ಟಿಗೂ ಬೇಡಿ. ನೋಡಿ ಇನ್ನೊಂದು ಚೂರಿದೆ ಫ್ರೆಂಡ್ಸ್, ಆ ನೀರ್ನ ನಾನು ಹಾಕ್ಬಿಡ್ತೀನಿ ಅಷ್ಟೇ. ಇದು ಫ್ರೆಂಡ್ಸ್ ಮಕ್ಕಳಿಗೆ ಸ್ಕೂಲ್ಗೆ ಬಾಕ್ಸ್ಗೆ ಮತ್ತೆ ಊಟದ ಟೈಮಲ್ಲೂ ತಿನ್ಬೋದು. ಏನ್ ಆ ಟೈಮಲ್ಲಿ ಅಂತಿಲ್ಲ, ಒಬ್ಬೊಬ್ಬರಿಗೆ ಮಧ್ಯಾಹ್ನ ರೈಸ್ ಇರ್ಲೇಬೇಕು. ನಾವೇನಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನಕ್ಕೂ ಇದನ್ನೇ ತಿಂತೀವಿ. ಈಗ ಫ್ರೆಂಡ್ಸ್ ನಾನು ಉಪ್ಪು ಸಪ್ಪೆ ಯಾವ ರೀತಿ ಆಗಿದೆ ಅಂತ ಇಲ್ಲೇ ತೋರಿಸ್ತೀನಿ ನಿಮ್ ಮುಂದೆನೆ. ಏನಿಲ್ಲ ಫ್ರೆಂಡ್ಸ್ ನೋಡಿ, ಇದೇ ಒಂದೇ ಒಂದ್ ಚೂರು ನಿಂಗ್ ಹಾಕೊಂಡ್ರ ಒಂದೇ ಒಂದ್ ಚೂರು ಸುಮ್ನೆ ಅದನ್ನ ನಾವು ತುದಿ ನ್ಯಾಲ್ಗೆಲಿ ಚೂರು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ಅದನ್ನೇ ನಾವು ದೋಸೆ ಇಟ್ಟು ತಿನ್ನಕ್ ಹೋಗ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್,
ಉಪ್ಪನ್ನ ನಾನು ಇನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟನ್ನ ಫ್ರೆಂಡ್ಸ್ ನಾವು ಇದಕ್ಕೆ ರೆಡಿ ಮಾಡ್ಕೋಬೇಕು. ಓಕೆ, ಸಾರಿ, ಸ್ಪೂನ್ ಬಿದ್ದೋಗ್ಬಿಡ್ತು ಫ್ರೆಂಡ್ಸ್. ಇದಕ್ಕೇನು ಫ್ರೆಂಡ್ಸ್ ಜಾಸ್ತಿ ಟೈಮ್ ಹಿಡಿಯಲ್ಲ. ಸ್ವಲ್ಪ ಜನ ಇದನ್ನೆಲ್ಲ ಮಾಡಕ್ ಟೈಮ್ ಆಗುತ್ತೆ ಅಂತಾರೆ, ನೋಡಿ ನಿಮ್ ಮುಂದೆ ತೋರಿಸಿದೀನಿ. ಅದೇನು ಇದಕ್ಕೇನು ಫ್ರೆಂಡ್ಸ್ ಚಟ್ನಿ ಯಾವ್ದು ಬೇಡಿ. ಯಾಕೆ ಗೊತ್ತಾ, ಎಲ್ಲ ಇದ್ರಲ್ಲೇ ಮಸಾಲೆ ಇರುತ್ತೆ. ನಾನು ಫ್ರೆಂಡ್ಸ್ ನೆನ್ನೆಗೂ ಟೊಮೊಟೊ ಚಟ್ನಿ ಸ್ವಲ್ಪ ಐತೆ, ಅದನ್ನ ನಾನು ಬೇಯಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಬೇಕಾದ್ರೆ ತಿನ್ನಂಗಿದ್ರೆ ಹಾಕೊಂಡ್ ತಿನ್ಲಿ ಅಂತ. ನೋಡಿ ಇನ್ನ ಇಷ್ಟಿದೆ. ಆದ್ರೆ ನಾನು ಇದಕ್ಕೆ ಯಾವಾಗ್ಲೂ ಚಟ್ನಿ ಮಾಡಲ್ಲ ಫ್ರೆಂಡ್ಸ್. ಇದಕ್ಕೆ ನೀವು ಚಟ್ನಿ ಮಾಡ್ಕೋಬೇಕು ಅಂದ್ರೆ ಬರೀ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆದ್ರೆ ನಿಮ್ಗೆ ಇದನ್ನ ಒಂದೇ ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ಬರೀ ಮಸಾಲೆ ಹಾಕಿ ಮಾಡೋಣ ಅಂತ ಅನ್ಸುತ್ತೆ. ಇದು ಮಸಾಲೆನೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ತವೆ ಕಾಯಕ್ಕೆ ಇಟ್ಟಿದ್ದೀನಿ, ಅದೇನಾಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಇವಾಗ ನೋಡಿ ತವೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಎಷ್ಟು ಅಂದ್ರೆ 3, 3, 6, 12, 3, 15. ಇದಕ್ಕೆ ನಾವು ಫಸ್ಟ್ ಫ್ರೆಂಡ್ಸ್ ನೋಡಿ ಈ ತರ ಎಣ್ಣೆನ ಸರ್ವ ಆಗಿಲ್ಲ, ಈ ತರ ಬಿಡೋದು. ಸ್ಪೂನಲ್ಲಾದ್ರೂ ನೀವು ಹಾಕಬಹುದು. ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಣ್ಣೆನ ಹಾಕಬೇಕು ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸ್ತಾ ಇದೆಯಾ? ಯಾಕೆ ಈ ತರ ಎಣ್ಣೆ ಹಾಕ್ತೀವಿ ಅಂದ್ರೆ ಫ್ರೆಂಡ್ಸ್, ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಫ್ರೆಂಡ್ಸ್ ಬೇಗನೆ ಕಾಯುತ್ತೆ. ಬನ್ನಿ ಇವಾಗ ಅದಕ್ಕೆ ನಾವು ಹಿಟ್ಟನ್ನ ಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ. ಅದು ಫ್ರೆಂಡ್ಸ್ ಬಿಡುವಾಗ ಒಂಚೂರು ಬೀಳುತ್ತೆ, ಅದೇನ್ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೋಡಿ ಈ ರೀತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲದಕ್ಕೂ ನಾವು ಈ ತರ ಬಿಟ್ಕೊಂಡ್ ಬರ್ಬೇಕು. ಆದ್ರೆ ಮಧ್ಯ ಸೆಂಟರ್ನ ನಾವು ಬೇಗನೆ ತೆಗಿಬೇಕು. ಯಾಕೆಂದ್ರೆ ಫ್ರೆಂಡ್ಸ್ ಅಲ್ಲಿ ಹೀಟು ಜಾಸ್ತಿ ಇರುತ್ತೆ. ಹೀಟ್ ಜಾಸ್ತಿ ಇರೋದ್ರಿಂದ ಅಲ್ಲೇನಾಗುತ್ತೆ, ಅಲ್ಲಿ ಬೇಗ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಇದಾದ್ಮೇಲೆ ನಾವು ಮುಚ್ಚಬೇಕು. 2 ನಿಮಿಷ ಅದು ಮುಚ್ಚೋಣ. ನೋಡಿ ಫ್ರೆಂಡ್ಸ್, ಈ ತರ ಬೇಯ್ತಾ ಇರುತ್ತೆ ಅದು. ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಈ ರೀತಿ ಬೆಂದಿದೆ. ನಾವು ನೋಡಿ ನಾನೊಂದು ಚಾಕು, ಒಂದು ಸ್ಪೂನ್ ತಗೊಂಡಿದ್ದೀನಿ. ಅದರ ಸಹಾಯದಿಂದ ನಾವು ನೋಡಿ ಈ ರೀತಿ ಬನ್ನಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಅದು ಏನಿಲ್ಲ, ನಾವು ಉಲ್ಟಾ ಹಾಕೋದು. ಕಾಣಿಸ್ತಾ ಇದೆ, ನಾನು ಮಧ್ಯದನ್ನೇ ಮೊದಲೇ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅದು ಬೇಗ ಬೆಂದಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಅದು ಆ ರೀತಿ ಒತ್ತದಂಗೆ ಕಾಣುತ್ತೆ ಅಷ್ಟೇ ಫ್ರೆಂಡ್ಸ್, ಏನಾಗಿರಲ್ಲ. ನೋಡಿ ಇನ್ನ ಬೆಂದೇ ಇಲ್ಲ. ಕಾಣಿಸ್ತಾ ಇದೆಯಾ? ಇದೇ ರೀತಿ ನಾವು ಎಲ್ಲಾನು ಉಲ್ಟಾ ಮಾಡ್ಬೇಕು. ಒಂದು ಕಡೆಯಿಂದ ಎಲ್ಲಾನು ಉಲ್ಟಾ ಮಾಡ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ನಾನು ಎಲ್ಲಾನು ಉಲ್ಟಾ ಮಾಡಿದೀನಿ. ನಾವು ಉಲ್ಟಾ ಮಾಡಿದಾಗ ಮುಚ್ಚೋ ಅವಶ್ಯಕತೆ ಇಲ್ಲ. ಒಂದೇ 1 ನಿಮಿಷ ಅದು ಬೇಯಲಿ. ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ಎಲ್ಲ ಯಾವ ತರ ಬೆಂದಿದೆ ನೀವೇ ನೋಡಿ ನಿಮ್ ಮುಂದೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನಾನು ಒಂದೊಂದಾಗಿ ಎಲ್ಲಾನು ತೆಗಿಯೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನೋಡಿ ಒಳಗಡೆನು ತುಂಬಾ ಚೆನ್ನಾಗಿ ಬೆಂದಿದೆ. ಡೈಲಿ ಒಂದೇ ತರ ನಾಷ್ಟ ಮಾಡಿ ಬೇಜಾರಾದಾಗ ನಾವು ಈ ರೀತಿ ಮಾಡ್ಕೋಬಹುದು. ನೋಡಿ ನಾನು ಮಧ್ಯ ಸೆಂಟರ್ನ ಸೈಡ್ಗೆ ಹಾಕಿದೆ. ಈಗ ಫ್ರೆಂಡ್ಸ್ ನಾನು ಇನ್ನೊಂದು ಬ್ಯಾಚ್ ನ ಬಿಡ್ತೀನಿ, ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಲ್ಲೂ ಯಾವ್ದು ಅಂಟ್ಲಿಲ್ಲ. ಕಾಣಿಸ್ತಾ ಇದೆಯಾ? ಈಗ ಫ್ರೆಂಡ್ಸ್ ನಾನು ನೋಡಿ ಎಣ್ಣೆನ ಇದ್ರಲ್ಲೇ ಅದರಲ್ಲೇ ಏನ್ ಪ್ರೆಸ್ ಮಾಡೋದು ಅಂತ ಎಣ್ಣೆ ಆಯಿಲ್ದ್ರಲ್ಲಿ ನಾನು 1 ಸ್ಪೂನ್ ಬಿಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್? ನೋಡಿ ಈ ರೀತಿ ಬಿಟ್ರೆ ಆಯ್ತು. ಈಗ ಹಿಟ್ಟನ್ನ ನಾನು ನೋಡಿ ಫ್ರೆಂಡ್ಸ್
ನೀವೇನಿಲ್ಲ ಫ್ರೆಂಡ್ಸ್, ದೋಸೆ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊತೀರಿ ಆ ರೀತಿ ರೆಡಿ ಮಾಡ್ಕೊಂಡ್ರೆ ಸಾಕಿದೆನ ನೋಡಿ ಫ್ರೆಂಡ್. ನೋಡ್ತಾ ಇದೀರಿ ಫ್ರೆಂಡ್ಸ್, ಸೇಮ್ ಟು ಸೇಮ್. ಮತ್ತೆ ಮೇಲಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾವು ಮೇಲೆ ಏನ್ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇದೇನೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಇದು ಕತ್ತ ಕಮ್ಮಿ ಆಗಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನಿಮ್ ಮುಂದೆನೆ ತೋರಿಸಿದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ನಾನು ಫ್ಲೇಮ್ನ ಮುಚ್ಚಿಬಿಡ್ತೀನಿ. ಆಮೇಲೆ ಫ್ರೆಂಡ್ಸ್, ಇವಾಗ ನಾನು ರೆಡಿ ಆಗಿರೋದನ್ನ ನಿಮ್ಗೆ ತೋರಿಸ್ತೀನಿ, ಅದು ಯಾವ ರೀತಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಗಿರೋದು. ನಾನ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿದ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ. ಕಾಣಿಸ್ತಾ ಇದೆಯಾ? ಎಲ್ಲಾ ಕಡೆ ಬೆಂದಿದೆ, ಬೆಂದಿಲ್ಲ ಅನ್ನೋ ಹಾಗಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.